ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಗೊಂದು ಪ್ರಶ್ನೆ ಕೇಳಲು ಬಯಸುತ್ತೀನಿ. ಅದೇನಂದ್ರೆ, ನೀವು ಯಾವತ್ತಾದ್ರೂ ರಾತ್ರಿ ಒಬ್ರೇ ಕುಳಿತ್ಕೊಂಡು ಈ ಪ್ರಶ್ನೆಯನ್ನು ನಿಮ್ಮ ಮನಸ್ಸಿಗೆ ಕೇಳಿದ್ದೀರಾ? ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಹಾಗಿದ್ರೆ ನನಗೆ ಏಕೆ ಇಷ್ಟೊಂದು ಕಷ್ಟ ಅಂತ? ನಾನು ಎಲ್ರಿಗೂ ಸಹಾಯ ಮಾಡ್ತೀನಿ. ಅಷ್ಟೇ ಅಲ್ಲ, ನಾನು ತುಂಬಾ ಪ್ರಾಮಾಣಿಕವಾಗಿ ಬದುಕ್ತಾ ಇದ್ದೀನಿ. ನಾನು ಯಾರಿಗೂ ಮೋಸ ಮಾಡಿಲ್ಲ. ನಾನು ನನ್ನ ಕೆಲಸವನ್ನು ತುಂಬಾ ನಿಷ್ಠೆಯಿಂದ ಮಾಡ್ತಾ ಇದ್ದೀನಿ. ಹಾಗಿದ್ರೂ ಕೂಡ ಯಾಕೆ ನನ್ನ ಜೀವನದಲ್ಲಿ ಮಾತ್ರ ಅ ಅ ಸಮಸ್ಯೆಗಳು ಹೆಚ್ಚಾಗಿವೆ? ಯಾಕೆ ನನಗೊಬ್ಬಳಿಗೆ ಪರೀಕ್ಷೆಗಳು ಹೆಚ್ಚು? ಯಾಕೆ ನನಗೆ ಕಣ್ಣೀರು ಹೆಚ್ಚು? ಸ್ನೇಹಿತರೆ, ಈ ಪ್ರಶ್ನೆಯನ್ನು ಜೀವನದಲ್ಲಿ ಒಮ್ಮೆ ಆದ್ರೂ ಪ್ರತಿಯೊಬ್ಬರು ಒಳ್ಳೆಯ ವ್ಯಕ್ತಿಯೂ ಕೇಳಿರುತ್ತಾನೆ. ಆದರೆ ಇಂದು ನಾನು ನಿಮಗೆ ಒಂದು ಸತ್ಯವನ್ನು ಹೇಳಲು ಬಯಸ್ತಾ ಇದ್ದೀನಿ. ಕಷ್ಟಗಳು ಒಳ್ಳೆಯವರನ್ನು ಶಿಕ್ಷಿಸಲು ಬರುವುದಿಲ್ಲ. ಅವರು ಎಷ್ಟು ಬಲಿಷ್ಠರು ಎಂಬುದನ್ನು ತೋರಿಸಲು ಬರ್ತವೆ. ಸೊ, ಒಂದು ಚಿನ್ನದ ತುಂಡನ್ನು ಯೋಚಿಸಿ, ಭೂಮಿಯಿಂದ ಹೊರಬಂದ ತಕ್ಷಣ ಅದು ಆಭರಣವಾಗುವುದಿಲ್ಲ. ಅದನ್ನು ಬೆಂಕಿಯಲ್ಲಿ ಸುಡಬೇಕು, ಕರಗಿಸಬೇಕು, ಮತ್ತೆ ಮತ್ತೆ ರೂಪಿಸಬೇಕು. ಆ ನಂತರವೇ ಅದು ಹೊಳೆಯುವ ಚಿನ್ನವಾಗತ್ತೆ, ಗೋಲ್ಡ್ ಆಗತ್ತೆ. ಹಾಗೆ ಜೀವನದಲ್ಲೂ ಸಾಮಾನ್ಯ ಜನರಿಗೆ ಸಾಮಾನ್ಯ ಪರೀಕ್ಷೆಗಳು ಬರ್ತವೆ. ಆದರೆ ದೊಡ್ಡ ಸಾಧನೆ ಮಾಡಲು ಹೊರಟವರಿಗೆ ದೊಡ್ಡ ದೊಡ್ಡ ಪರೀಕ್ಷೆಗಳು ಬರ್ತವೆ. ಫ್ರೆಂಡ್ಸ್, ಒಂದು ಶಾಲೆಯಲ್ಲಿ ಶಿಕ್ಷಕರು ಸುಲಭವಾದ ಪರೀಕ್ಷೆಯನ್ನು ಯಾರಿಗೆ ಕೊಡ್ತಾರೆ? ಚಿಕ್ಕ ಮಕ್ಕಳಿಗೆ. ಕಷ್ಟವಾದ ಪರೀಕ್ಷೆಯನ್ನು ಯಾರಿಗೆ ಕೊಡ್ತಾರೆ? ಮುಂದಿನ ಹಂತಕ್ಕೆ ಹೋಗಲು ಸಿದ್ಧವಾಗಿರುವಂಥ ವಿದ್ಯಾರ್ಥಿಗಳಿಗೆ. ಹಾಗೆಯೂ ನಮ್ಮ ಲೈಫ್ ಕೂಡ. ಕೆಲವೊಮ್ಮೆ ನೀವು ಅನುಭವಿಸುತ್ತಿರುವ ಕಷ್ಟಗಳು ದೇವರು ನಿಮ್ಮನ್ನು ಮುಂದಿನ ಹಂತಕ್ಕೆ ಸಿದ್ಧಪಡಿಸುತ್ತಿರುವ ಸೂಚನೆ ಆಗಿರ್ಬೋದು. ಗಾಡ್ ಗಿವ್ಸ್ ದ ಟಫೆಸ್ಟ್ ಬ್ಯಾಟಲ್ಸ್ ಟು ದ ಸ್ಟ್ರಾಂಗೆಸ್ಟ್ ವಾರಿಯರ್ಸ್ ಅಂತ. ಸ್ನೇಹಿತರೆ, ಒಂದು ಬೀಜದ ಕತೆ ಹೇಳ್ತೀನಿ. ಒಂದು ಸಣ್ಣ ಬೀಜವನ್ನು ನೆಲದೊಳಗೆ ಹೂಳ್ತಾರೆ. ಅದರ ಮೇಲೆ ಮಣ್ಣನ್ನು ಹಾಕ್ತಾರೆ. ಕತ್ತಲೆ ಮಾತ್ರ, ಹೊರಗೆ ಬೆಳಕು ಇಲ್ಲ. ಅದಕ್ಕೆ ಅನ್ಸತ್ತೆ ನನ್ನ ಜೀವನ ಮುಗಿದು ಹೋಯಿತು ಏನೋ ಅಂತ. ಆದರೆ ನಿಜವಾಗಿ ಏನಾಗ್ತಿದೆ? ಅದು ಬೆಳೆಯುತ್ತಿದೆ, ಅದು ಗ್ರೋ ಆಗ್ತಿದೆ. ಸೊ, ಅದರ ಬೇರುಗಳು ಬಿಡ್ತಾ ಇರ್ತವೆ. ಅದು ದೊಡ್ಡ ದೊಡ್ಡ ಮರವಾಗಲು ಸಿದ್ಧವಾಗ್ತಿದೆ. ಇಂದು ನಿಮ್ಮ ಜೀವನವೂ ಹಾಗೇ ಇರ್ಬೋದಲ್ವಾ? ಸೊ, ನಿಮಗೆ ಎಲ್ಲವೂ ಕತ್ತಲೆಯಂತೆ ಇವತ್ತು ಕಾಣ್ತಾ ಇರ್ಬೋದು. ಪ್ರಯತ್ನಗಳಿಗೆ ಫಲ ಸಿಗದೇ ಇರ್ಬೋದು. ನಿಮ್ಮನ್ನು ಯಾರು ಅರ್ಥ ಮಾಡ್ಕೊಳ್ಳದೇ ಇರ್ಬೋದು. ಆದರೆ ನೀವು ಮುಗುದಿಲ್ಲ. ನೀವು ಬೆಳೆಯುತ್ತಿದ್ದೀರಿ. ಸಮ್‌ಟೈಮ್ಸ್ ವೆನ್ ಯು ಫೀಲ್ ಬ್ಯೂರಿಡ್, ಯು ಆರ್ ಆಕ್ಚುಯಲಿ ಬೀಯಿಂಗ್ ಪ್ಲಾಂಟೆಡ್ ಅಂತ. ಒಂದು ನೀವು ದೊಡ್ಡ ಮರವಾಗಿ ಬೆಳಿತೀರಿ. ಆಗ ಅದೇ ಕಷ್ಟಗಳು ನಿಮ್ಮ ಶಕ್ತಿಯಾಗಿರುತ್ತವೆ. ಫ್ರೆಂಡ್ಸ್, ನಾವು ಇನ್ನೊಂದು ದೊಡ್ಡ ತಪ್ಪು ಏನು ಮಾಡ್ತಿದ್ದೀವಿ ಅಂದರೆ, ನಮ್ಮ ಜೀವನವನ್ನು ಇತರರ ಜೀವನದೊಂದಿಗೆ ಹೋಲಿಸ್ಕೊಳ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾನಲ್ಲಿ ಯಾರಾದರೂ ಹೊಸ ಕಾರ್ ಖರೀದಿಸಿದ್ರೆ, ಯಾರಾದರೂ ವಿದೇಶಕ್ಕೆ ಹೋಗ್ತಾ ಇದ್ರೆ, ಯಾರಾದರೂ ಏನಂದರೆ ಸಕ್ಸಸ್ ಆಗ್ತಾ ಇದ್ರೆ, ಆಗ ನಾವು ಯೋಚಿಸ್ತೀವಿ, ನನಗೆ ಯಾಕೆ ಈಗ ಆಗುತ್ತಿಲ್ಲ? ನೆನ್ಪಿಟ್ಕೊಳ್ಳಿ, ನೀವು ಅವರ ಯಶಸ್ಸನ್ನು ನೋಡ್ತಿದ್ದೀರಿ. ಆದರೆ ಅವರ ನಿಜವಾದ ಹೋರಾಟವನ್ನು ನೋಡ್ತಿಲ್ಲ. ಅವರು ಬ್ಯಾಕ್ ಎಂಡಲ್ಲಿ ಏನು ಕಷ್ಟಪಡ್ತಾರೆ ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ನೀವು ಅವರ ನಗುವನ್ನು ನೋಡ್ತಿದ್ದೀರಿ, ಅವರ ಕಣ್ಣೀರನ್ನು ಯಾವತ್ತೂ ನೋಡಿಲ್ಲ. ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿ ಹಿಂದೆ ಒಂದು ಹೋರಾಟದ ಕಥೆ ಇರುತ್ತೆ. ಪ್ರತಿಯೊಬ್ಬ ಗೆಲುವಿನ ಹಿಂದೆ ಅನೇಕ ಸೋಲುಗಳಿರ್ತವೆ. ಪ್ರತಿಯೊಬ್ಬ ಸಾಧನೆ ಹಿಂದೆ ಸಾವಿರಾರು ಗಂಟೆಗಳ ಪರಿಶ್ರಮ ಇರುತ್ತೆ. ಆದ್ದರಿಂದ ನಿಮ್ಮ ಪ್ರಯಾಣವನ್ನು ಇತರರೊಂದಿಗೆ ಯಾವತ್ತೂ ಹೋಲಿಸ್ಕೊಳ್ಬೇಡಿ. ಯುವರ್ ಜರ್ನಿ ಇಸ್ ಡಿಫ್ರೆಂಟ್, ಯುವರ್ ಟೈಮ್ ಇಸ್ ಡಿಫ್ರೆಂಟ್, ಯುವರ್ ಸ್ಟೋರಿ ಇಸ್ ಡಿಫ್ರೆಂಟ್. ಫ್ರೆಂಡ್ಸ್, ಇವತ್ತು ನೀವು ಜಾಬ್ ಹುಡುಕ್ತಿರ್ಬೋದು, ಹತ್ತಾರು ಇಂಟರ್ವ್ಯೂಗಳಿಗೆ ಹೋಗಿರ್ಬೋದು. ಆಮೇಲೆ ಮತ್ತೆ ಮತ್ತೆ ನೀವು ರಿಜೆಕ್ಟ್ ಆಗಿರ್ಬೋದು. ಇಂಟರ್ವ್ಯೂಗೆ ಹೋದಾಗ ನಿಮ್ಮ ಮನಸ್ಸು ಹೇಳ್ಬೋದು, ಬಹುಶಃ ನಾನು ಸಾಕಷ್ಟು ಒಳ್ಳೆಯವನಲ್ಲ. ಆದರೆ ಅದು ಸತ್ಯವಲ್ಲ. ಕೆಲವೊಮ್ಮೆ ಯಶಸ್ಸು ತಡವಾಗಿ ಬರುತ್ತೆ. ಯಾಕೆಂದರೆ ಅದು ನಿಮ್ಮನ್ನು ಸಿದ್ಧಪಡಿಸ್ತಾ ಇದೆ, ಅದು ನಿಮ್ಮನ್ನು ತಯಾರಿ ಮಾಡ್ತಾ ಇದೆ. ಒಂದು ಚೀನಾದ ಬ್ಯಾಂಬೂ ಟ್ರೀ ಬಗ್ಗೆ ಕೇಳಿರ್ಬೋದು. ಅದನ್ನು ನೆಟ್ಟ ನಂತರ 1 ವರ್ಷ ಏನೂ ಕಾಣಿಸುವುದಿಲ್ಲ, 2 ವರ್ಷ ಏನೂ ಕಾಣಿಸುವುದಿಲ್ಲ. ಆಮೇಲೆ 3 ವರ್ಷನೂ ಏನೂ ಅದು ಕಾಣಿಸಿಲ್ಲ. 4 ವರ್ಷವೂ ಅದು ಯಾವತ್ತೂ ಕಾಣಿಸಿಲ್ಲ. ನಾನು ಇದನ್ನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಆದರೆ 5ನೇ ವರ್ಷ ಕೆಲವೇ ವಾರಗಳಲ್ಲಿ ಅದು 80 ಅಡಿ ಎತ್ತರಕ್ಕೆ ಬೆಳೆಯುತ್ತೆ. ಆ ಮರ 5ನೇ ವರ್ಷ ಬೆಳೆದಿತ್ತೇ ಇಲ್ಲ, ಅದು 5 ವರ್ಷಗಳ ಕಾಲ ತನ್ನ ಬೇರುಗಳನ್ನು ಬಲಪಡಿಸುತ್ತಿತ್ತು. ಫ್ರೆಂಡ್ಸ್, ನಿಮ್ಮ ಜೀವನವೂ ಹಾಗೇ ಇರ್ಬೋದಲ್ವಾ? ನಿಮಗೆ ಈಗ ಫಲಿತಾಂಶ ಕಾಣಿಸದೇ ಇರ್ಬೋದು, ಆದರೆ ನಿಮ್ಮ ಪರಿಶ್ರಮ ವ್ಯರ್ಥವಾಗ್ತಿಲ್ಲ. ಆಮೇಲೆ ನಿಮ್ಮ ಸಮಯ ಯಾವತ್ತೂ ಬರ್ತಾ ಇದೆ. ನಿಮ್ಮ ಅವಕಾಶ ಬರ್ತಾ ಇದೆ. ನಿಮ್ಮ ಯಶಸ್ಸು ಬರ್ತಾ ಇದೆ. ಒಂದು ದಿನ ಎಲ್ಲವೂ ಬದಲಾಗ್ಬೋದು. ಒಂದು ದಿನ ಅವಕಾಶ ನಿಮ್ಮ ಜೀವನವನ್ನೇ ಚೇಂಜ್ ಮಾಡ್ಬೋದು. ಲೈಕ್ ಇಟ್ ವಿಲ್ ಬಿ ಲೈಕ್ ಅ ಮಿರಾಕಲ್ ಆಗ್ಬೋದು. ಒಂದು ದಿನ ಒಂದು ನಿರ್ಧಾರ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸ್ಬೋದು. ಆದರೆ ಅದಕ್ಕಾಗಿ ನೀವು ಹಿಂದೆ ಕೈ ಬಿಡಬಾರ್ದು. ಅನೇಕ ಜನರು ಯಶಸ್ಸಿನಿಂದ ಒಂದು ಹೆಜ್ಜೆ ದೂರದಲ್ಲಿ ಕೈ ಬಿಡುತ್ತಾರೆ. ಅವರು ಇನ್ನೊಂದು ದಿನ ಪ್ರಯತ್ನಿಸಿದರೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಅನ್ನೋದು ಅವ್ರಿಗೆ ನಿಂತು ಬಿಟ್ಟಿರ್ತಾರೆ. ಫ್ರೆಂಡ್ಸ್, ನೀವು ಆ ತಪ್ಪನ್ನು ಮಾಡಬೇಡಿ. ಇಂದು ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ರೂ ನೆನಪಿಟ್ಕೊಳ್ಳಿ, ಆ ಕಷ್ಟಗಳು ನಿಮ್ಮ ಜೀವನದಲ್ಲಿ ಶಾಶ್ವತವಲ್ಲ. ಈ ಕಣ್ಣೀರು ಕೂಡ ಶಾಶ್ವತವಲ್ಲ. ಈ ನೋವು ಕೂಡ ಶಾಶ್ವತವಲ್ಲ. ಎವ್ರಿಥಿಂಗ್ ಚೇಂಜಸ್. ನೈಟ್ ಚೇಂಜಸ್ ಇಂಟು ಮಾರ್ನಿಂಗ್, rain changes into sunshine, pain changes into strength, struggle changes into success. ಆದ್ದರಿಂದ ಧೈರ್ಯವಾಗಿರಿ, ತಾಳ್ಮೆಯಿಂದಿರಿ, ಆಮೇಲೆ ನಂಬಿಕೆಯಿಂದಿರಿ ಮತ್ತು ಈ ಮಾತನ್ನು ನಿಮ್ಮ ಹೃದಯದಲ್ಲಿ ಇಟ್ಕೊಳ್ಳಿ, ನನ್ನ ಸಮಯ ಬರುತ್ತಿದೆ.
ನನ್ನ ಹೋರಾಟ ವ್ಯರ್ಥವಾಗುವುದಿಲ್ಲ. ನೆನ್ಪಿಟ್ಕೊಳ್ಳಿ, ನನ್ನ ಸಮಯ ಬರುತ್ತಿದೆ, ನನ್ನ ಹೋರಾಟ ವ್ಯರ್ಥವಾಗುವುದಿಲ್ಲ, ನಾನು ಕೈ ಬಿಡುವುದಿಲ್ಲ. ಸ್ನೇಹಿತರೆ, ಒಂದು ದಿನ ಹಿಂದೆ ತಿರುಗಿ ನೋಡುತ್ತೀರಿ. ಇಂದು ನಿಮ್ಮನ್ನು ಅಳಿಸಿದ ಈ ಕ್ಷಣಗಳೇ ನಿಮ್ಮನ್ನು ಬಲಿಷ್ಠನಾಗಿ ಮಾಡಿವೆ ಎಂದು ಅರಿಯುತ್ತೀರಿ. ಇಂದು ನಿಮ್ಮ ಪರೀಕ್ಷಿಸಿದ ಈ ಕಷ್ಟಗಳೇ ನಿಮ್ಮ ಯಶಸ್ಸಿಗೆ ಅಡಿಪಾಯ ಹಾಕಿವೆ ಎಂದು ಅರಿಯುತ್ತೀರಿ. ಆ ದಿನ ನೀವು ಹೆಮ್ಮೆಯಿಂದ ಹೇಳುತ್ತೀರಿ, ನಾನು ಕೈ ಬಿಡಲಿಲ್ಲ, ಅದಕ್ಕೆ ನಾನು ಗೆದ್ದೆ ಅಂತ. ನೆವರ್ ಗಿವ್ ಅಪ್, ಕೀಪ್ ಫೇತ್, ಕೀಪ್ ವರ್ಕಿಂಗ್ ಆ್ಯಂಡ್ ಕೀಪ್ ಮೂವಿಂಗ್ ಫಾರ್ವರ್ಡ್. ಬಿಕಾಸ್ ವಿ ಡೋಂಟ್ ನೋ ನಿಮ್ಮ ಸಮಯ ಬರುತ್ತಿದೆ, ನಿಮ್ಮ ಯಶಸ್ಸು ಬರುತ್ತಿದೆ, ಆಮೇಲೆ ನಿಮ್ಮ ಅತ್ಯುತ್ತಮ ದಿನಗಳು ಇನ್ನು ಮುಂದೆ ಇವೆ ಅಂತ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.